ಕಾನೂನು ಯಾವತ್ತು ಬೀಳಬಾರ್ದು. ಸಾರಿ ಸರ್. ಸರ್, ನಿಮ್ಮ ಆರ್ಡರ್ ಪ್ರಕಾರ ಇಡೀ ಸ್ಟೇಟ್ನಲ್ಲಿರೋ ಎಲ್ಲಾ ರೌಡಿಗಳನ್ನು ಕರೆಸಿದ್ದೀವಿ. ಎಲ್ಲರೂ ನಿಮ್ಮ ಹೆಸರು ಹೇಳ್ರು. ಲೋಕೇಶ್ ಅಲಿಯಾಸ್ ಲೋಕಿ, ರವಿಕುಮಾರ ಅಲಿಯಾಸ್ ಟೂಲ್ಸ್ ರವಿ, ನಕುಲ್ ಶೆಟ್ಟಿ ಅಲಿಯಾಸ್ ನಕರಾ, ಚಾಮರಾಜಪೇಟೆ ಸುಕುಮಾರ ಅಲಿಯಾಸ್ ಸಾರ್ಥಿ, ಮಂಜಾ ಅಲಿಯಾಸ್ ವಾಸನೆ, ಧರಣಿ ಅಲಿಯಾಸ್ ಜಿರಳೆ. ಇವ್ರು ಯಾರು ಮನುಷ್ಯರಿಗೆ ಹುಟ್ಟಿಲ್ವೇನ್ರಿ? ಅಲಿಯಾಸ್ ಮಚ್ಚ ಅಂತೆ, ಅಲಿಯಾಸ್ ಲಾಂಗ್ ಅಂತೆ, ಅಲಿಯಾಸ್ ತಗಡಂತೆ. ಅವ್ರ ಹೆಸರಿಂದ ನಾವು ಮುಂದೆ ಅವ್ರ ಅಪ್ಪನ ಹೆಸರು ತಗೊಂಡು ಹೇಳಕ್ಕೆ ಹೇಳಿ. ಅಟ್ಲೀಸ್ಟ್ ಯಾರಿಗೆ ಹುಟ್ಟಿದಾರೆ ಅಂತ ಗೊತ್ತಾಗುತ್ತೆ. ನಾಲ್ಗೆ ಮೇಲಂತೂ ಹಿಡ್ತಾ ಇಲ್ಲ, ಬಾಯಿ ಮೇಲಾದ್ರೂ ಇರಲಿ. ಏನು ಮಣಿಕಂಠ ಸ್ವಾಮಿ, ರೇಪ್ ಕೇಸು, ಆಫ್ ಮಾಡ್ರು, ಫುಲ್ ಮಾಡ್ರು, ಎಲ್ಲ ಮಾಡಿದ್ವಿ ಸ್ವಾಮಿ. ಶಿಕ್ಷೆ ಅನುಭವಿಸಿದ್ವಿ ಸ್ವಾಮಿ. ನೋಡಿ ಸ್ವಾಮಿ, ಎಲ್ಲ ಬಿಟ್ಟು ಮಾಲೆ ಹಾಕಿದ್ವಿ ಸ್ವಾಮಿ. ಮಾಡಿರೋ ತಪ್ಪುಗಳು ಲೋಡ್ಗಟ್ಲೆ ಇದೆ. ಈಗ ಬಂಪರ್ಗೆ ಕರಿದಾರ ಕಟ್ಟಿದ್ರೆ ತೀರುತ್ತಾ? ನಿನ್ ಮುಖಕ್ಕೆ ಮಾಲೆ ಬೇರೆ. ಅಣ್ಣ, ನನ್ನ ಹೆಸರು ನಟರಾಜ್ ಸರ್. ಅದು ಕೇಳಿದ್ನ? ಇಲ್ಲ ಸರ್. ಏನ್ ನೀನು? ನನ್ನ ಹೆಸರು ನಟರಾಜ್ ಸರ್. ಹೆಸರಲ್ಲ ಏನು ಅಂತ ಕೇಳಿದ್ದು. ಏನ್ ನೀನು? ಏನ್ರ ನೀವು ಡಾಕ್ಟರ್ಗಳೇನೋ? ಇಂಜಿನಿಯರ್ಗಳ? ಸಮಾಜ ಸೇವಕರ? ಸಮಾಜದಲ್ಲಿ ಬೆರೆಯಕ್ಕೆ ಅರ್ಹತೆ ಯೋಗ್ಯತೆ ಎರಡೂ ಇಲ್ಲ ಅಂದ್ಬಿಟ್ಟು ಪೊಲೀಸ್ನವ್ರು ಕೊಟ್ಟಿರೋ ಬಿರುದು ರೌಡಿ ಶೀಟರ್ಸ್. ಏನೋ ಏನೋ ಅದನ್ನ ಸರ್ಕಾರ ಕೊಟ್ಟಿರೋ ಏನೋ ಪುರಸ್ಕಾರದ ತರ ಹಣೆ ಮೇಲೆ ಇಟ್ಕೊಂಡು ಏರಿಯಾದಲ್ಲಿ ಓಡಾಡ್ತಿರಲ್ರು. ಕನ್ಕೊಡಿ. ಅಲಿಯಾಸ್ ಮಣ್ಣಂತೆ, ಅಲಿಯಾಸ್ ಮಸಿ ಅಂತೆ, ಅದಂತೆ ಇದಂತೆ. ಏರಿಯಾ ಡಾನ್ಗುಲೇಂಡ್ರ ನೀವು? ನಿಮ್ಮಲ್ಲಿ ಫೈರ್ ಮಾಡೋದ್ ಬಿಟ್ಟಾಕಿ ನಿಮ್ ಏರಿಯಾ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಚಿಕ್ಕದಾಗಿ ಸರ್ವಿಸ್ ಮಾಡಿದ್ರೇನೆ ಸಾಕು. ಮೊದಲನೇದಾಗಿ ಎಷ್ಟು ಜನ ಕಾಚ ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ, ಅದರಲ್ಲೇ ಮಾಡ್ಕೊಂಡಿರ್ತೀರ. ಇತಿಹಾಸ ಯಾವಾಗ್ಲೂ ಉರುಳಿರೋ ತಲೆಗಳಿಗಿಂತ ಕತ್ತರಿಸಿರೋ ಕೈಗಳನ್ನೇ ಕೊಂಡಾಡೋದು. ಅಂತ ಕೈಯಿಂದ ಸೃಷ್ಟಿಯಾಗಿರೋ ಚರಿತ್ರೆನೇ ಕಬ್ಜಾ. ಎಷ್ಟು ದಿವಸ ನನ್ನ ಬಿಟ್ಟು ವಿಶಾಖಪಟ್ಟಣದಲ್ಲಿ ಹೇಗಿದ್ದೆ ಅರ್ಕ? ನೀವಿಲ್ಲೇ ಇದ್ರೂನು ನಾನು ಅಲ್ಲೇ ಇದ್ರೂನು ನಾವಿಬ್ರು ಒಂದೇ ಸತಿ ತಲೆ ಎತ್ ನೋಡ್ದಾಗ ಕಾಣಿಸೋ ಚಂದ್ರ ಒಂದೇ ಆಗಿರ್ತಾನೆ ಮಧುಮತಿ. ಇದು ಬರೀ ಗೆಜ್ಜೆ ಅಲ್ಲ, ಇದನ್ನ ನೀವು ಹಾಕೊಂಡು ನಡಿಬೇಕಾದ್ರೆ ಇದರಿಂದ ಬರೋ ಒಂದೊಂದು ನಾದನು ನನ್ನ ಎದೆ ಬಡಿತ ಅಂತ ಅನ್ಕೊಳ್ಳಿ. ನಾನೆಲ್ಲೇ ಇರ್ಲಿ, ಹೇಗೇ ಇರ್ಲಿ, ನಿಮ್ಮಿಂದ ಎಷ್ಟೇ ದೂರ ಇರ್ಲಿ, ಈ ಗೆಜ್ಜೆಯ ನಾದದ ಶಬ್ದ ನನಗೆ ಬಂದು ತಲುಪುತ್ತೆ. ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಅಂಬಾಸಿಡರ್ ಕಾರ್ ಸ್ಕ್ರಾಪ್ ಆಯ್ತು. 4 ಜನ ಹುಡುಗರು ಕೈಲಾಸ ಸೇರ್ಕೊಂಡ್ರು ನಿನ್ ಗುಂಡಿಗೆ ಸದ್ ಮಾಡ್ತಿದೆ ಅಂದ್ರೆ ನಿನ್ ತಾಕತ್ತೇ ಬೇರೆ. ನನ್ನ ತಾಯಿನ ನಾನು ನೋಡ್ಬೇಕು. ಮದರ್ ಸೆಂಟಿಮೆಂಟು ಮರ್ತ್ಬಿಡು. ಸ್ವಲ್ಪ ದಿವಸ ತಾಯಿಗೆ ತಕ್ಕ ಮಗ ಆಗೋದನ್ನ ಖಲೀದ್ ಎನಿ ಟೈಮ್ ನಿನ್ನ ಹೊಡೆದಾಗ್ತಾನೆ.
ಎನಿ ಟೈಮ್ ನಾವ್ಯಾಕೆ ಅವನ್ನ ಹೊಡಿಬಾರ್ದು? ಸಾಯೋನಿಗೆ ಭಯ ಇರುತ್ತೆ, ಸಾಯಿಸೋನಿಗಲ್ಲ. ಅವನೇನ್ ನಮ್ಮನ್ನು ಹೊಡಿತೀನಿ ಅಂತ ಟೆಂಡರ ತಗೊಂಡಿದ್ದಾನೆ. ಹುಲ್ ಮೇಲ್ ಕಾದಿರೋ ಕತ್ತಿಗೆ ಯಾವ ಕುತ್ತಿಗೆ ಆದ್ರೇನು? ಅಂಡರ್ ವರ್ಲ್ಡ್ ಅಂದ್ರೆ ಸಮುದ್ರದ ಅಲೆ ಇದ್ದಂಗೆ. ಹೊಸ ಅಲೆ ಬರ್ತಾ ಇರ್ತದೆ, ಹಳೇದು ಹೋಗ್ತಾ ಇರ್ತದೆ. ಇವತ್ತಿನ್ನೋ ಅನ್ನದಲ್ಲಿ ನಿನ್ನ ಹೆಸರು ಬರೆದಿದೆ, ನಾಳೆ ಗ್ಯಾರಂಟಿನೇ ಇಲ್ಲ. ಆ ಕಲಿ ತಟ್ಟೆಲಿರೋ ಅನ್ನಕ್ಕೂ ಇದು ಅನ್ವಯಿಸುತ್ತೆ ಅಲ್ವಾ? ಬಂಡೆ ಹೊಡಿಯೋದಕ್ಕೆ ಒಂದು ಒಳ್ಳೆ ಸಾಕು, ಬೆಟ್ಟ ಹೊಡಿಯೋದಕ್ಕೆ ಅಂತಂದ್ರೆ ಬಾಂಬೆ ಬೇಕಾಗುತ್ತೆ. ಇಫ್ ಯು ವಾಂಟ್ ಟು ಪ್ಲೇ ಮೀ, ಐ ವಿಲ್ ಪ್ಲೇ ದ ಗೇಮ್. ಇಫ್ ಯು ವಾಂಟ್ ಟು ಕಿಲ್ ಮೀ, ಐ ವಿಲ್ ಎಂಡ್ ದ ಗೇಮ್. ಒಂದು ಸಾಮ್ರಾಜ್ಯ ಕಟ್ಟೋದು ಕತ್ತಿಯಿಂದಲ್ಲ, ಅದನ್ನು ಹಿಡಿಯೋ ಬಲವಾದ ಕೈಯಿಂದ. ಅಮರಾಪುರದಲ್ಲಿ ಜನರು ಶಾಂತಿಯಿಂದ ಬದುಕಬೇಕು ಅಂದ್ರೆ ಜನಪರ ಪಕ್ಷ ಆಡಳಿತಕ್ಕೆ ಬರಬೇಕು. ಆದ್ರೆ ಅದು ಸಾಧ್ಯ ಆಗೋದು ಆ 3 ಸಮಾಧಿ ಆದ್ಮೇಲೆ. ಬರೀ 3 ಸಮಾಧಿ ಅಲ್ಲ, ಸಮಾಧಿಗಳ ರಾಶಿ ಮೇಲೆ ನಿಮ್ಮ ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ. ए साले, शेर को तुमने कभी देखा है क्या? शेर तेरा सामने ही खड़ा है रे। चल चल. ನನಗೆ ಸಿಂಹನ ಬೇಟೆ ಆಡೋದಕ್ಕಿಂತ ಅದರ ಮೇಲೆ ಕೂತು ಸವಾರಿ ಮಾಡೋಕೆ ಇಷ್ಟ. ಸಮುದ್ರದಲ್ಲಿ ಸಣ್ಣ ಸಣ್ಣ ಮೀನುಗಳು ತುಂಬಾನೇ ಇರ್ತವೆ. ಅವು ಬದುಕಬೇಕು ಅಂದ್ರೆ ತಿಮಿಂಗಲದ ನೆರಳಲ್ಲಿ ಇರಬೇಕು. ಆ ತಿಮಿಂಗ್ಲ ನಾನೇ ಆಗ್ಬೇಕು. ಇದು ಒಂದು ಚಕ್ರವ್ಯೂಹ. ಇದು ಕುರುಕ್ಷೇತ್ರದ ಚಕ್ರವ್ಯೂಹನೂ ಅಲ್ಲ, ನಾನು ಅಭಿಮನ್ಯುನೂ ಅಲ್ಲ, ಹರ್ಕೇಶ್ವರ. ಮಾರೋ ಇಸ್ಕೋ. ಆಯುಧ ಪೂಜೆ ಅಂದ್ರೆ ನನಗೆ ತುಂಬಾ ಇಷ್ಟ. ನನಗೆ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ. ಆಫೀಸರ್ಸ್, ಪೊಸಿಷನ್. ಏ ಬಕ್ಷಿ, ನಿನ್ನಂತ ಎಷ್ಟೋ ಕಾಕಿಗಳ ಮುಂದೆ ಎದೆ ಕೊಟ್ಟು ಹೋರಾಡದಂತ ಫ್ರೀಡಮ್ ಫೈಟರ್ ಮಗ ಕಣೋ ನಾನು. ಬಾರ್ನ್ ಫೈಟರ್. ಯುದ್ಧಕ್ಕೆ ನಾನ್ ರೆಡಿ. ಆರ್ ಯು ರೆಡಿ? लोड वेपन्स. ಒಬ್ಬ ಆಯುಧ ಹಿಡ್ಕೊಂಡಿರೋ ಹಂಟರ್, ಇನ್ನೊಬ್ಬ ಬೇಟೆಗ ಕಾಯ್ತಿರೋ ಟೈಗರ್. ನಾನು ಕಬ್ಜಾ ಮಾಡಕ್ ಬಂದಿರೋ ಫೈರ್. ಬಾಯ್ಸ್, ಪೊಸಿಷನ್ಸ್.